ಬೇಕು, ಇಸ್ರೇಲ್ ಬೇಕು, ಇರಾನು ಬೇಕು. ಹಾಗಾಗಿ ಮಧ್ಯಪ್ರವೇಶ ಮಾಡದೇ ಇರ್ಬೋದಲ್ವಾ? ಅದು ಸ್ಟ್ರಾಟಜಿ ಇರ್ಬೋದಲ್ವಾ ಅಂತ. ಇಲ್ಲ, ನೆಹರು ಅವ್ರ ಕಾಲದಿಂದ ನಾವು ಭಾರತ ಇದ್ ತಟಸ್ಥ ಮಾಡಿದೀವಿ ನೀತಿ ಅಂತ ಇಲ್ಲ. ಹೇಳಕ್ ಬರಲ್ಲ. ಯಾಕಂದ್ರೆ ನೀವು ಆಗಿನ ಪಾಸ್ಪೋರ್ಟ್ ತಗೊಂಡ್ರೆ ಇಟ್ ವಾಸ್ ವೆರಿ ಕ್ಲಿಯರ್. ಪ್ರಾಬಬ್ಲಿ ಜಂಬಿ ಪುರಾಣಿಕ್ ಸರ್ ಹೇಳ್ತಾರೆ ಕ್ಲಿಯರ್ ಆಗಿ, ನೀವು ನೋ ಎಂಡ್ ದಿಸ್ ಇಸ್ ನಾಟ್ ವ್ಯಾಲಿಡ್ ಫಾರ್ ಸೌತ್ ಆಫ್ರಿಕಾ ಅಂಡ್ ಇಸ್ರೇಲ್ ಅಂತಾನೆ ಇತ್ತು ಪಾಸ್ಪೋರ್ಟ್ಸ್ ಮೇಲೆ. ಯಾಕಂದ್ರೆ ಪ್ಯಾಲಿಸ್ಟೈನ್ ಮೇಲೆ ಆಗಿದಂತ ಇದನ್ನ ನಾವ್ ಯಾವಾಗ್ಲೂ ಖಂಡಿಸ್ತಾನೆ ಬಂದಿದ್ವಿ ಭಾರತ ಮೊದಲನೇದಾಗಿ. ಅಫ್ಕೋರ್ಸ್ ಇಸ್ರೇಲ್ ನಂತ ಕೆಟ್ಟ ಕಂಟ್ರಿ ಅಂತ ನಾನು ಹೇಳ್ತಿಲ್ಲ, ಯಾಕಂದ್ರೆ ಇಸ್ರೇಲ್ ನಮ್ಗೆ ಅವತ್ತಿನ ಕಾರ್ಗಿಲ್ ಇಂದ ಇವತ್ತಿಂದ ಆಪರೇಷನ್ ಸಿಂಧೂರ್ ತನಕನು ಬಹಳನೇ ಕೈ ಹಿಡಿದಿದೆ. ಇಸ್ರೇಲ್ ಬಹಳ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿದೆ, 41 ಎಕ್ಸಲೆನ್ಸ್ ಸೆಂಟರ್ಸ್ ಬೇರೆ ಬೇರೆ ರಿಸರ್ಚ್ ಫೀಲ್ಡ್ಸ್ ಅಲ್ಲಿ ಹೆಲ್ಪ್ ಮಾಡಿದೆ, ಎಲ್ಲಾನು ಎಸ್ಟಾಬ್ಲಿಷ್ ಮಾಡಕ್ಕೆ ಹೆಲ್ಪ್ ಮಾಡಿದೆ, ಇಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. ಸೊ ಇಸ್ರೇಲು ಬೇಕು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಇರಾನು ಬೇಕು ನಮ್ಗೆ, ಅವ್ರನ್ನು ನಾವು ದೂರ ತಡೆಯಕ್ ಆಗಲ್ಲ. ಸೊ ಎಲ್ಲ ಒಂದ್ ಹೇಳಕ್ಕೆ ಕೊಟ್ಬಿಟ್ಟಿದ್ರೆ ಮುಗ್ದೇ ಹೋಗಿರೋದು. ನಾವಿರೋ ಅವ್ರ ಇದು ಬಹಳನೇ ನೋವು ತಂದಿದೆ ಅಷ್ಟೇ. ನಾವೇನು ಅವ್ರನ್ನ ಹೊಡೆದಿದ್ ಒಳ್ಳೇದಾಯ್ತು ಇಲ್ಲ ಹೊಡೆದಿದ್ ಕೆಟ್ಟದ್ದಾಯ್ತು ಏನು ಹೇಳೋದ್ ಬೇಕಿರ್ಲಿಲ್ಲ. ಅವರ ಒಂದು ಅಂತ ಆ ಶಿಯಾ ಲೀಡರ್ ಒಬ್ರು ಸತ್ತಿದ್ದು ಶಿಯಾಗ್ ಒಂದು ನಷ್ಟನೋ ಏನೋ ಒಂದು ಹೇಳಿಕೆ ಕೊಟ್ಟಿದ್ರೆ ಮುಗ್ದೋಗಿರೋ ಅದನ್ನ ಮುಚ್ಚಿಟ್ಕೊಳ್ಳೋ ಅಂತದ್ದು ವಾರಾನುಗಟ್ಲೆ ಕಾದಿ ಅವ್ರ ಪುಸ್ತಕ ಓಪನ್ ಮಾಡಿದ್ ಲೇಟ್ ಆಗತ್ತೆ ಅಂತಿದ್ದು, ಇದೆಲ್ಲ ಒಂದ್ ಕಡೆ ಡಿಪ್ಲೊಮೆಸಿ ಫೇಲ್ಯೂರ್ ಅಂತಾನೆ ನಾನು ಹೇಳ್ಬೋದು. ನಿಜ ಸರ್. ಪುರಾಣಿಕ್ ಸರ್ ಎಲ್ಲ ಒಂದು ಕಡೆ ಈಗ ನಾಳೆ ನಡೆಯುವಂತ 2ನೇ ಸುತ್ತಿನ ಮಾತುಕತೆ ಕೂಡ ಫಲ ಆಗೋದಿಲ್ಲ, ಮತ್ತೆ ಫೇಲ್ಯೂರ್ ಆಗ್ಬೋದು. ಯಾಕಂದ್ರೆ ಇವ್ರು ಬಗ್ಗಲ್ಲ, ಅವ್ರು ಬಿಡಲ್ಲ ಸರ್. ಹಂಗಾಗಿ ಹಂಗ ಅನಿಸ್ತಾ ಇದೆ ನಮಗೆ, ಕಾನ್ಫಿಡೆಂಟ್ ಇದೆ ಮತ್ತೆ ಫೇಲ್ಯೂರ್ ಆಗುತ್ತೆ ಅಂತ. ಇಲ್ಲ, ಏನೋ ಒಂದು ಯಾವ್ದೇ ಆಗ್ಲಿ ಅಂತ ಸ್ಟೆಪ್ ಡೌನ್ ಮಾಡ್ಕೊಳ್ಬೇಕು, ಸ್ಲೋ ಡೌನ್ ಆಗ್ಬೇಕು. ಆಮೇಲೆ ತುಂಬಾ ಹಠದಿಂದ ಏರ್ಕೊಡುದು. ಇರಾನ್ಗೂ ಗೊತ್ತಿದೆ, ತುಂಬಾ ಹಠ ಮಾಡಿದ್ರೆ ಇದಾಗಲ್ಲ. ಬಹುಶಃ ಅವರು ಈ 3-4 ಏನ್ ಪಾಯಿಂಟ್ ಇದಾವಲ್ಲ, ಇದು ಸ್ಟ್ರೈಟ್ ಆಫ್ ಹೊರ್ಮುಜ್ ಬಗ್ಗೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಅದನ್ನ ಇಂಟರ್ನ್ಯಾಷನಲ್ ಮಾನಿಟರಿಂಗ್ ವ್ಯವಸ್ಥೆಗೆ ಬಿಡೋದು ಒಳ್ಳೇದು. ಅಂದ್ರೆ ಈಗ ಅವ್ರಿಗೆ ಟ್ಯಾಕ್ಸ್ ಮತ್ತೆ ಲೆವಿ ಇದರಿಂದ ಅನುಕೂಲ ಅವೆಲ್ಲ ನಿಜ. ಈಗ ಅವರು ಯುದ್ಧದಲ್ಲಿ ಸಾಕಷ್ಟು ಲಾಸ್ ಆಗಿದೆ, ಅದನ್ನ ಮೇಕಪ್ ಮಾಡ್ಲಿಕ್ಕೆ ಈ ರೀತಿ ಟ್ಯಾಕ್ಸ್ ಇದ್ರ ಮೂಲಕ ಹೋಗ್ತಕ್ಕಂಥದ್ದಕ್ಕೆ ನಾವು ಹಾಕ್ತೀವಿ. ಇವೆಲ್ಲ ಈಗ ಸದ್ಯದ ಮಟ್ಟಿಗೆ ಐ ಥಿಂಕ್ ಇದನ್ನ ಒಪ್ಕೋಬೇಕು. ಯಾಕೆ US ಹಠ ಮಾಡ್ಕೊಡ್ದು, ಅದು ಇಂಟರ್ನ್ಯಾಷನಲ್ ಪ್ಯಾಸೇಜ್ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಬಟ್ ಆದ್ರೂ 3 ನಾಟಿಕಲ್ ಮೈಲ್ಸ್ ಅದ್ರ ಒಮಾನ್ಗೂ ಮತ್ತು ಇರಾನ್ಗೂ ಅವಕಾಶ ಇದೆ. ಸೊ ಅದರಿಂದ ಕಾಂಟಿನೆಂಟಲ್ ಶೆಲ್ಫ್ ಅನ್ನ ನಾವು ಎಕನಾಮಿಕ್ ಅಡ್ವಾಂಟೇಜ್ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೆ ಓಪನ್ಸ್ ಇದೆ. ಬಟ್ ಅಲ್ಲಿ ಯಾರು ಹೋಗಲ್ಲ, ಬೇರೆ ಕಡೆಗೆ ಅವಕಾಶ ಇದೆ, ಬೇರೆ ದೇಶಗಳಿಗೆಲ್ಲ ಇದೆ. ಸೊ ಮತ್ತೆ ಲಿಂಗಣ್ಣ ಅವ್ರು ಹೇಳಿದ ಪಾಯಿಂಟ್ ನಿಜ. ನಂದು ಇದು 5ನೇ ಪಾಸ್ಪೋರ್ಟ್ ಅಂದ್ರೆ 1970 ಅದರಲ್ಲಿ ಮೊದಲೇ ನನಗೆ ಹಾಕಿದ್ರು ಏನು ಅದೇ ಹೇಳಿದ್ರು, ಸೌತ್ ಆಫ್ರಿಕಾ ಮತ್ತೆ ಇಸ್ರೇಲ್ ಎರಡು ಬಿಟ್ಟು, ಯಾಕಂದ್ರೆ ಅದು ರೇಷಿಯಲ್ ಇದು, ಅದು ವರ್ಣ ದ್ವೇಷ. ಮತ್ತೆ ಇಲ್ಲಿ ಇಸ್ರೇಲ್ ನನಗೆ ನಾನು ವೈವಾ ಮಾಡುವಾಗ ಕೆನಡಾದಲ್ಲಿ ಅಮೆರಿಕನ್ ಪ್ರೊಫೆಸರ್ ಕೇಳ್ತಾನೆ, ಜಿಯೋ ನೀವು ಯಾಕೆ ಇಸ್ರೇಲ್ ವಿರುದ್ಧ ಇದೀರಿ, ಪ್ರೋ ಅರಬ್ ಅಂತ. ನಿಜ, ಸುಮಾರು 30-40 ವರ್ಷ ನಾವು ಪ್ರೋ ಅರಬ್ಬೇ ಇದ್ವಿ. ಮತ್ತೆ ಲಿಂಗಣ್ಣವ್ರು ಹೇಳ್ದಂಗೆ ಟೆಕ್ನಾಲಜಿ ಮತ್ತೆ ಬೇರೆ ಬೇರೆ ಇದೆಲ್ಲ, ಅದರಿಂದ ನಾವು ಒಂದ್ ರೀತಿನಲ್ಲಿ ಎಲ್ಲರ ಜೊತೆಗೆ ವಿಶ್ವಾಸ ಇಟ್ಕೋಬೇಕಂತ. ಈಗ ಇಸ್ರೇಲಿನ ಜೊತೆಗೆ ಚೆನ್ನಾಗಿ, ಅದರಲ್ಲೂ ಮೋದಿ ಅವ್ರು ಬಂದ್ಮೇಲೆ ಅವರು ಇಸ್ರೇಲ್ ಮತ್ತು ಅಮೆರಿಕ ಜೊತೆಗೆ ಬಹಳ ಕ್ಲೋಸ್ ಆಗಿದ್ದಾರೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನೀವ್ ಹೇಳಿದ್ರಲ್ಲ ತಟಸ್ಥ, ಆ ತಟಸ್ಥ ಇಲ್ಲ ಪ್ರಭು ಇವತ್ತು. ಆ ತಟಸ್ಥ ನೀತಿ ಅನ್ನೋದಿಲ್ಲ, ತಟಸ್ಥ ನೀತಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಇಂಡಿಯಾದ ಒಳ್ಳೆ ಪಾಯಿಂಟ್ ಹೇಳಿದ್ರೆ ನಮ್ಗೆ ಬೇರೆ ದೇಶದ 1 ಇಂಚು ಜಾಗ ಬೇಡ, ನಮ್ ಜಾಗವನ್ನ ನಾವು ರಕ್ಷಿಸ್ತೀವಿ, ನಮ್ ಜನರ ಅಭಿವೃದ್ಧಿಯನ್ನು ನಾವು ಈ ದೃಷ್ಟಿಯಿಂದ. ಬಟ್ ಲಿಂಗಣ್ಣ ಟೆಕ್ನಿಕಲ್ ಮಿಸ್ಟೇಕ್ಸ್ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಇದು ಒಂದ್ ರೀತಿನಲ್ಲಿ ನಮ್ಮ ಮಧ್ಯಸ್ಥಿಕೆ ಭಾರತವನ್ನು ಸೇರ್ಸ್ಬೋದಿತ್ತು, ಬಟ್ ಅವ್ರು ಸೇರ್ಸಲ್ಲ. ಯಾಕಂದ್ರೆ ಅವ್ರ ನಂಬಿಕೆ ಇಲ್ಲ, ಇವ್ರು ಅವ್ರ ಪರ ಇದಾರೆ, ಯಾರು ರೆಕಮೆಂಡ್ ಮಾಡಿದ್ರೆ ಒಪ್ಪಲ್ಲ. ಇರಾನ್ ಅದ್ಮಿತ ಇನ್ನೊಂದು ಮುಸ್ಲಿಂ ಕಂಟ್ರಿ ಆದ್ರಿಂದ ಪಾಕಿಸ್ತಾನ ಎಷ್ಟೇ ಆಗ್ಲಿ ನಮ್ಮವರು ನಮ್ಮ ಪರವಾಗಿರ್ತಾರೆ ಅಂತಕ್ಕಂಥದ್ದು ಒಂದಿದೆ. ಬರ್ತೀನಿ, ಬ್ರೇಕ್ ಸಮಯ ಆಗಿದೆ, ವಾಪಸ್ ಬರ್ತೀನಿ ಸರ್ ನಾನು. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ.